Hi guys, welcome back to our channel. Welcome back. Guys, ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಮಾರ್ನಿಂಗ್ ಇಂದ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಏನು ಹೇಳೋದು? ಸರಿ, ಇವಾಗ ಫೇಸ್ ವಾಶ್ ಎಲ್ಲ ಆಯ್ತು. ನೀನು ಅಲ್ಲುಜ್ಜಲ್ಲ? ಉಜ್ಬೇಕು. ಉಜ್ಜೋಗು. ಪ್ರೋ ವಿಡಿಯೋ ಬರ್ತಾ ಇದೆಯಾ? ಇಲ್ಲ, ನಾರ್ಮಲ್. ಪ್ರೋದು ರೀಲ್ಸ್ಗೆ ಯೂಸ್ ಮಾಡೋಣ. ಸ್ವಲ್ಪ ಕ್ಯಾಮ್ರಾದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀರಿ. ಅದಕ್ಕೆ ಓಕೆ ಗೈಸ್, ನಿಮ್ಗೆ ಆಮೇಲೆ ಸಿಗ್ತೀರಿ. ಇವಾಗ ಅಂದರೆ ನಾವು ಆಫ್ಟರ್ನೂನ್ವರೆಗೂ ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಇರ್ತೀರಿ, ಆಮೇಲೆ ಊಟ ಮಾಡೋದು. ಸೊ ಆಫ್ಟರ್ನೂನ್ ಆದಮೇಲೆ 12 o'clock ಆದಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ, ಓಕೆನಾ? ಮತ್ತು ನಾವು ನೈಟು ಮೂವಿ ನೋಡಿ ಮಲಗಿದ್ರಿ. ಚೆನ್ನಾಗಿದೆ, 3BHK ಮೂವಿ. ಹಿಂಗೆ ನಾನು ಯಾವುದಾದ್ರೂ ಮೂವೀಸ್ ಹೇಳ್ತಾ ಇರ್ತೀನಿ ನಾನು ನೋಡಿರೋದನ್ನ. 3BHK ಮೂವಿ ಚೆನ್ನಾಗಿತ್ತೇನೋ ನಿನಗೆ? ಚೆನ್ನಾಗಿದೆ, ಫ್ಯಾಮಿಲಿದು ಚೆನ್ನಾಗಿದೆ, ಮನೆ ತಗೊಳೋದು. ಒಂದು ಸರಿ ನೋಡಿ, ಆ ಮೂವಿ ಚೆನ್ನಾಗಿದೆ, ಓಕೆನಾ? ಆಮೇಲೆ ಸಿಗ್ತೀವಿ. ಏನು ಮಾಡ್ತಾ ಇದೀಯಾ? ಏನು ಉಜ್ತಾ ಇದೆಯಾ? ಎಲ್ಲಿ ಮುಖ ತೋರಿಸು, ಚೆನ್ನಾಗಿ ತೊಳಿ, ಆಯ್ತಾ? ನೋಡಿ, ಇವತ್ತು ಬಿಸಿಲಿದೆ. ಮೊನ್ನೆ ಎಲ್ಲ ಬಿಸಿಲೇ ಇರಲಿಲ್ಲ, ಇವತ್ತು ಬಿಸಿಲು ಬಂದೈತೆ. ಆಚೆ ಬಂದರೆ ಆಚೆ ಹೋಗೋಣ ಅಂತ ಇಲ್ಲಿ ಕಸ ಇಟ್ಟಿದ್ರಿ. ನಮ್ಮ ಮನೇಲಿ ಒಂದು ಸ್ಕ್ವಿರಲ್ ಐತೆ, ಬಾಲ್ಕನಿ ಹತ್ರ ತೋರಿಸಿದ್ನಲ್ಲ, ಅಲ್ಲಿ ಊಟ ಹಾಕಿಲ್ಲ ಅಂತ ಇಲ್ಲಿ ಗಂಟ ಬಂದಾಗ ಎಲ್ಲ ಕಿತ್ತು ಹಾಕೈತಿ. ಎಲ್ಲ ಆಚೆ ಹಾಕೈತೆ, ಕಸ ಬಿಸಾಕೋಣ ಅಂತ ಇಟ್ಟಿದ್ರೆ. ಇದು ನಮ್ಮ ಮನೆ ಮಾಡಿ, ಇಲ್ಲೊಂದು ಕಿಟಕಿ, ಇಲ್ಲೊಂದು ವ್ಯೂ ನಮ್ಮ ಬಾಲ್ಕನಿ ಥರನೇ. ಪಕ್ಕದ ಮನೆ ನೋಡಿ ಎಷ್ಟು ಕಷ್ಟ ಬಿದ್ದು ಕಟ್ತಾರೆ ಅವರು. ಆ ಕಡೆ ಮನೆ ಅದು ಸೇಲ್ ಆಯಿತು ಇಲ್ಲ ಅಂತ ಗೊತ್ತಿಲ್ಲ, ಪೇಂಟ್ ಹೊಡಿಸ್ತಾರೆ ಹಬ್ಬಕ್ಕೆ. ನೋಡಿ ನೋಡಿ, ಇದು ಫಸ್ಟ್ ಫ್ಲೋರ್. ಬಾಸು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೂತ್ಕೊಂಡ್ರು. ರೆಡಿನಾ ಕೆಲಸಕ್ಕೆ? ಇವತ್ತು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಂಡು ಕೆಲಸ ಮಾಡ್ತಿರೋದು. ಈ ಕಡೆ ರೂಮೆಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಹಂಗೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಸುಮ್ಮನೆ ಒಂದು ಮಿನಿ, ಏನಂತಾರೆ ಅದಕ್ಕೆ, ಡ್ರೆಸ್ಸಿಂಗ್ ಟೇಬಲ್ ಟೋರಾ ಏನೋ ಮಿನಿ ಟೋರ್ ಥರ ಮಾಡಿಬಿಡ್ತೀನಿ. ಇದರಲ್ಲಿ ಬಾಕ್ಸಲ್ಲಿ ಹೇರ್ ಡ್ರೈಯರು, ಇದು ಸ್ಟ್ರೈಟ್ನರೇ, ಇದು ಬಾಚೋ ಥರ ಕೋಮ್ ಮಾಡೋ ಥರ ಸ್ಟ್ರೈಟ್ನರು, ಮತ್ತು ಈ ಸ್ಟ್ರೈಟ್ನರ್ ಇದರಲ್ಲಿ 4 ಥರ ಆಯ್ತಲ್ಲ, ಕ್ರಿಂಪಿಂಗು, ಕರ್ಲಿಂಗು, ಸ್ಟ್ರೈಟ್ನರು ಅದು, ಮತ್ತು ಇದು ಕಾಸ್ಟ್ಲಿ ಸ್ಟ್ರೈಟ್ನಿಂಗ್. ಇದು ಹೇರ್ ಸ್ಟೈಲ್ಗೆ ಅಂತ ತಗೊಂಡಿದ್ದು, ಮುಂದಕ್ಕೆ ಯಾವಾಗಾದರೂ ತೋರಿಸ್ತೀವಿ. ಇದು ಕಾಸ್ಟ್ಲಿ ಆಯಿತು. 1 year ಆಯ್ತು ತಗೊಂಡು, 1 year ಆಗಿದೆ. ಇದು 4,000 5,000 4,000 ಇದು, ಅಷ್ಟು ಕಾಸ್ಟ್ಲಿ ಇದು. ಇದೆಲ್ಲ ಇದು ಗೊತ್ತಿಲ್ಲ, ಇದು ಆಫೀಸಲ್ಲಿ ಪಾಯಿಂಟ್ಸಲ್ಲಿ ತಗೊಂಡಿದ್ದು. ಇದು ಬಂದುಬಿಟ್ಟು ಇವನ್ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಇದು ಹೇರ್ ಡ್ರೈಯರು. ಇಲ್ಲಿ ಇದು ಅವ್ರ ಆಫೀಸಲ್ಲಿ ಕೊಟ್ಟಿದ್ದು ಶಾಂಪೂ, ಪರ್ಫ್ಯೂಮು. ಇದು ಆಫೀಸಲ್ಲೆಲ್ಲ ಕೊಟ್ಟಿದ್ದು ನಿಮಗೆ ಪರ್ಫ್ಯೂಮು. ಮತ್ತು ಹೆಂಗೆ ಸಿಕ್ತು ನಿಂಗೆ ಪರ್ಫ್ಯೂಮು? ಇದು
ಇದು ತಗೊಂಡಿದ್ದಲ್ವಾ? ಎಲ್ಲಿ ತಗೊಂಡ್ರಿ? ನಾವು ತಗೊಂಡಿದ್ದಲ್ಲ ಇದು. ಇದೂ ಆಫೀಸ್ದೆ ಗೈಸ್, ನಾವು ತಗೊಂಡಿಲ್ಲ ಪರ್ಫ್ಯೂಮ್ ಅದು. ಮತ್ತು ಇದು ಫೌಂಡೇಶನು, ಐಲೈನರು. ಇದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆಯಿತಾ. ಏನಾದರೂ ಮೇಕಪ್ ಮಾಡಿ ಇಲ್ಲ ನಾರ್ಮಲ್ ಏನಾದರೂ ಮಾಡಿದ್ರೂ ಬೇಗ ಹೊರಟೋಗುತ್ತೆ ಅಂದರೆ ಇದು ಸ್ಪ್ರೇ ಹೊಡ್ಕೊಂಡ್ರೆ ಸಾಕು, ತುಂಬ ಹೊತ್ತಿರುತ್ತೆ. ಇದು ಇವ್ರ ಆಫೀಸ್ದೆ, ಚೆನ್ನಾಗಿದೆ ಸ್ಮೆಲ್. ಬೇಬಿ ಲೋಷನ್ ಚೆನ್ನಾಗಿದೆ ಇದು, ಲೋಷನ್ ಹಚ್ಕೊಳಕ್ಕೆ. ಇದು ಬಾಸು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ದು. ಇವೆರಡು ಇನ್ಸ್ಟಾಗ್ರಾಮಲ್ಲಿ ನೋಡಿ ಆರ್ಡ್ರ್ ಮಾಡಿದ್ದು. ಯೂಸ್ ಮಾಡ್ದಿರಾ ಪೂಜೆ ಮಾಡ್ತಾಯಿದ್ಯಾ ಅಲ್ಲ? ಅಂತೆ. ಇದು ನಂದು ಸನ್ಸ್ಕ್ರೀನ್. ಇವಾಗ ಇದು ಖಾಲಿ ಆಗಿದ್ಮೇಲೆ ಇದು ಹಚ್ಚೋಣ ಅಂತ. ಇದು ಗ್ಲೋ ಬರುತ್ತಂತೆ ಸ್ಕಿನ್ನು. ನಾನು ಟ್ರೈ ಮಾಡಿದ್ದೀನಿ, ಗ್ಲೋ ಬರುತ್ತೆ, ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ದಿನ ಹಚ್ಚಿ ಆಮೇಲೆ ಎತ್ತೀನಿ. ಬಟ್ ಇದು ಬೆಸ್ಟು ನನಗೆ. ನಾನು ಇದೆಷ್ಟೋ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಬೆಸ್ಟ್. ಸುಮ್ಮನೆ ಬೇರೆದು ಟ್ರೈ ಮಾಡೋಣ ಅಂತ ತಂದಿದ್ದೀನಿ ಇದು. ಮತ್ತು ಮೌತ್ ವಾಶ್ದು ಇದೂ ಅವ್ರ ಆಫೀಸಲ್ಲೇ ಕೊಟ್ಟಿದ್ದು. ಎಲ್ಲಾದರೂ ಜಾಸ್ತಿ ದೂರ ಹೋಗ್ಬೇಕಂದ್ರೆ, ಅಂದರೆ ಎಲ್ಲಾದರೂ ಫಂಕ್ಷನ್ಸ್ಗೆ ಇದಕ್ಕೆ ಹೋದಾಗ ಮಾತ್ರ ಅದನ್ನ ಯೂಸ್ ಮಾಡ್ತೀರಿ. ಮೇಲೆ ಇದು ಪರ್ಫ್ಯೂಮು, ಇದು ಎಕ್ಸ್ಪೈರಿ ಆಗಿಬಿಟ್ಟೈತೇನೋ. ಇದು ಬಿ ಬ್ಲಂಟು ಹೇರ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ, ಅಂದರೆ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾದ್ರೆ ಯೂಸ್ ಆಗುತ್ತೆ. ಮತ್ತು ಇದು ಆಯಿಲು ನನ್ನ ಫ್ರೆಂಡದು, ಚೆನ್ನಾಗಿದೆ. ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ. ಇದು ಇನ್ಸ್ಟಾಗ್ರಾಮಲ್ಲಿ ಜಾಯ್ ಹೆಲ್ತ್ ಆ್ಯಂಡ್ ಗ್ಲೋ ಅಂತ ಇದೆ, ಅದು ಯೂಸ್ ಮಾಡಿ. ನನ್ನ ತಲೆಗೆ ಜಾಸ್ತಿ ಎಣ್ಣೆ ಹಚ್ಚಲ್ಲ, ಅದಕ್ಕೆ ಅದು ಹಂಗೆ ಐತೆ. ಇದು ಬಂದುಬಿಟ್ಟು ಓಡೋಮಸ್ಸು, ಸೊಳ್ಳೆ ಕಚ್ಚಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ಸೊಳ್ಳೆ ಯಾರಿಗಾದ್ರೂ ಜಾಸ್ತಿ ಕಚ್ಚಿದ್ರೆ ಇದನ್ನು ಯೂಸ್ ಮಾಡಿ, ಟ್ರೈ ಮಾಡಿ. ಮತ್ತು ಇದು ಪ್ಯಾರಾಶೂಟು, ಇದು ನಾನು ತಲೆಗೆ ಹಚ್ಚೋಕ್ಕೆ ಅಲ್ಲ, ಏನಾದರೂ ನಾನು ಪೌಡ್ರು ಏನಾದರೂ ಹಚ್ಚಿದಾಗ ಏನಾದರೂ ಹಚ್ಚಿದ್ರೆ ಚೆನ್ನಾಗಿ ಆಯಿಲ್ ಇದು ಮಾಡಿಬಿಟ್ಟು ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಮತ್ತು ಇದು ಕರ್ಲ್ ಅಪ್. ಇದರಲ್ಲಿ ಕರ್ಲ್ ಅಂದರೆ ನೀವು ನ್ಯಾಚುರಲ್ ಕರ್ಲ್ ಮಾಡ್ಕೋಬೋದು. ಇದರಲ್ಲಿ ಏನು ಹೀಟ್ ಏನು ಯೂಸ್ ಮಾಡ್ದಿರಾ. ನಾನು ಅದು ವಿಡಿಯೋ ಹಾಕಿದ್ದೀನಿ, ಬರುತ್ತೆ ನೋಡಿ ಆಯಿತಾ. ಮತ್ತು ಇದು ಬೋರೋ ಪ್ಲಸ್, ಇದು ನಾನು ಟ್ರಿಪ್ಪಿಗೆ ಎತ್ಕೊಂಡು ಹೋದಾಗ ನೋಡಿರ್ತೀರ. ಇದು ಬೋರೋ ಪ್ಲಸ್ ಅಂದರೆ ನೀವು ತುಂಬ ಬಿಸಿಲಲ್ಲಿ ಹೋಗ್ತೀರ ಅಂದರೆ ಇದು ಹಾಕ್ಕೊಂಡ್ರೆ ಮೈ ತಣ್ಣಗಿರುತ್ತೆ, ಜಾಸ್ತಿ ಹೀಟ್ ಅನಿಸಲ್ಲ. ಮತ್ತು ಇದು ಬಂದುಬಿಟ್ಟು ಸ್ಪ್ರೇ ಕೈಗೆ ಎಲ್ಲ ಇದು ಇನ್ನೂ ಇದೆಲ್ಲೋ ಸ್ವಲ್ಪ ಇದೆ ಇನ್ನೂ. ಇದು ಬಂದುಬಿಟ್ಟು ಹೇರ್ಸ್ ಏನಾದರೂ ಇದ್ದರೆ ಇದು ಮೆನ್ಸಿಗೆ, ಲೇಡೀಸು ಯೂಸ್ ಮಾಡ್ಬೋದು ತಾನೆ. ಇದು ಸ್ಪ್ರೇ ಹಚ್ಕೊಂಡು 2 ನಿಮಿಷ ಬಿಟ್ಟು, 2 ನಿಮಿಷನಾ? 5 ನಿಮಿಷ 10 ನಿಮಿಷ ಬಿಟ್ಟು ಸುಮ್ಮನೆ ಟಿಶ್ಯೂಲ್ಲಿ ಒರೆಸಿದ್ರೇ ಫುಲ್ಲು ಹೇರ್ಸ್ ಎಲ್ಲ ಹೋಗ್ಬಿಡುತ್ತೆ. ಪೇಯ್ನ್ಲೆಸ್ದು ಇದು. ಮತ್ತು ಇದು ಇದು ಬಂದು ಸೂಪರ್ ಸ್ಟ್ರಾಂಗ್ ಹೋಲ್ಡ್. ಅಂದರೆ ನೀವೇನಾದರೂ ಹೇರ್ ಸ್ಟೈಲ್ ಮಾಡ್ತೀರಾ ಅಂದ್ಕೊಳ್ಳಿ, ಹೇರ್ ಸ್ಟೈಲ್ ಸ್ಟ್ರಾಂಗಾಗಿ ನಿಂತ್ಕೋಬೇಕಂದ್ರೆ ಈ ಸ್ಪ್ರೇನ ಯೂಸ್ ಮಾಡ್ತೀರಿ. ಇದೆಲ್ಲ ನಾನು ಹೇರ್ ಸ್ಟೈಲು ಮಾಡೋದಕ್ಕೆ ತರಿಸಿದ್ದೀನಿ, ಅದು ಮುಂದಕ್ಕೆ ನಾನು ನಿಮಗೆ ಹೇಳ್ತೀನಿ ಏನು ಅಂತ. ಮತ್ತು ಇದೂ ಅಷ್ಟೇ, ಶೈನ್ ಸ್ಪ್ರೇ. ಇವೆರಡೂ ಒಂದೇ. ಮತ್ತು ಇನ್ನೇನು ಅಷ್ಟೇ. ಇನ್ನು ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಮೇಲೆ ಅಷ್ಟೇ, ಇದರಲ್ಲಿ ಇಯರಿಂಗ್ಸ್ ಇದ್ದಾವೆ. ನಾನು ಡ್ರೆಸ್ಸಿಂಗ್ ಟೇಬಲ್ದೇ ಮಿನಿ ಟೂರ್ ಮಾಡೋ ಥರ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು ಈ ಥರ ಇದು ಚಾಕ್ಲೇಟ್ಗಳಿರ್ತಾವಲ್ಲ ಆವಾಗ ಸಿಗೋದು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕದು ವಾಲೆ ಎಲ್ಲಾದರೂ ಮಿಸ್ ಆಗಬಾರ್ದು ಅಂದರೆ ಈ ಥರ ಹಾಕಿ ಇಟ್ಟಿದ್ದೀನಿ. ಮತ್ತು ಇದರಲ್ಲಿ ಬಂದುಬಿಟ್ಟು ಇಯರಿಂಗ್ಸ್, ಈ ಥರ ಕವರ್ಸ್ ಬರುತ್ತಲ್ಲ ಗೈಸ್, ಅದರಲ್ಲಿ ಈ ಥರ ಇಯರಿಂಗ್ಸ್ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಎಲ್ಲ ಕೈಗೆ ಸಿಗಬೇಕಲ್ವಾ, ಅದಕ್ಕೆ ನೋಡಿ ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಎಲ್ಲ ಸಪ್ರೇಟ್ ಮಾಡಿಟ್ರೆ ಎಲ್ಲ ಕೈಗೆ ಸಿಗುತ್ತೆ ಅಂತ. ಇದು ನೋಡಿ ಚೆನ್ನಾಗಿದೆ.
ಇದು ಇನ್ವಿಸಿಬಲ್ ಚೈನ್. ಇದು ಯಾವಾಗಾದರೂ ಹಾಕೊಂಡಾಗ ನಾನು ತೋರಿಸ್ತೀನಿ. ಸಖತ್ತಾಗಿದೆ ಅದು. ನಾನು ಇನ್ನೂ ಯೂಸ್ ಮಾಡಿಲ್ಲ ಇದು. ಮತ್ತು ಇದು ಚೆರಿದು ಇದೆಲ್ಲ ನಾನಿನ್ನೂ ಯೂಸ್ ಮಾಡಿಲ್ಲ. ಅದೊಂದೇ ಯೂಸ್ ಮಾಡಿಲ್ಲ, ಚೆರಿದೆಲ್ಲ ಯೂಸ್ ಮಾಡಿದ್ದೀನಿ. ಮತ್ತು ಎತ್ತಿ ಇದು ಡಿಮಾರ್ಟಲ್ಲಿ ಸಿಗುತ್ತೆ ಈ ಬ್ಯಾಗು. ಚೆಕ್ ಮಾಡಿ, ಕಮ್ಮಿ ಇದೆ. ಇದರಲ್ಲಿ ಯಾವಾಗ ಯೂಸ್ ಮಾಡಲ್ಲ. ನಾನು ಹಚ್ಕೊಳ್ಳೋದು ಬರೀ ಒಂದು ಸನ್ಸ್ಕ್ರೀನು, ಒಂದು ಐಲೈನರು, ಒಂದು ಲಿಪ್ ಬಾಮ್, ಇಲ್ಲ ಲಿಪ್ಸ್ಟಿಕ್ ಅಷ್ಟೇ. 3 ಹಚ್ಕೊಳೋದು ಯಾವಾಗ್ಲೂ. ಯಾವಾಗಾದರೂ ಒಳ್ಳೆ ಫಂಕ್ಷನ್ಸ್ ಏನಾದರೂ ಇತ್ತಂದರೆ ಮಾತ್ರ. ಇದನ್ನೂ ಅಷ್ಟು ನಾನು ಯೂಸ್ ಮಾಡಲ್ಲ. ಏನಾದರೂ ವೀಡಿಯೋಸ್ ಮಾಡಬೇಕಂದ್ರೆ ಮಾತ್ರ. ಇದು ಲೆನ್ಸದು. ನನಗೆ ಈ ಲೆನ್ಸ್ ಜಾಸ್ತಿ ಇಷ್ಟ ಆಯಿತು, ಅದಕ್ಕೆ ಇದಿರ್ತು ಒಂದು ಹಂಗೆ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಬೇಕು ಅಂದರೆ ಇದು ಮಾಡೋಕ್ಕೆ. ಇದರಲ್ಲೊಂದು ಇಯರಿಂಗ್ಸ್ ಇದೆ, ಸಖತ್ತಾಗಿದೆ ಇದು. ಹಾಗಾದರೆ ತೋರಿಸ್ತೀನಿ. ಹಾರ್ಟ್ ಇದು ಟ್ರಿಮ್ಮರು. ಇದು ನನ್ನ ಫೇವ್ರೆಟ್. ಇದು ಎಲ್ಲಾದರೂ ಫೇಸಲ್ಲಿ ಬ್ಲ್ಯಾಕ್ ಆಗಿದ್ದರೆ ಅಲ್ಲಲ್ಲಿ ನೀವು ಅದನ್ನ ಹಚ್ಕೊಂಡ್ರೆ ಸಾಕು. ಇದು ಸಖತ್ ಇಷ್ಟ ನನಗೆ. ಇದೇ ನಾನು ಹಚ್ಚೋದು, ಜುಡಿಯೋದು. ಮತ್ತು ಇಲ್ಲೊಂದು ಇಯರಿಂಗ್ಸ್ ಇದೆ. ಇನ್ನಷ್ಟೇ, ಇನ್ನೆಲ್ಲ ನಾರ್ಮಲ್. ಇದು ನಾನು ಎಲ್ಲಾದರೂ ಹೋದರೆ ಇವೇ ಎತ್ಕೊಂಡು ಹೋಗೋದು. ನಾನು ಕೈಯಲ್ಲಿ ಇದು ಮಾಡ್ಕೊಂಡು ಹೋದರೆ. ಮತ್ತು ಸೇಫ್ಟಿ ಪಿನ್ಸ್ ಎಲ್ಲ, ಕ್ಲಿಪ್ಸು ಎಲ್ಲ ಒಂದರಲ್ಲಿ ಹಾಕಿದ್ದೀನಿ. ಎಲ್ಲಾದರೂ ಹೋದರೆ ಇದನ್ನೇ ಎತ್ಕೊಂಡು ಹೋಗೋದು. ಹಂಗೆ ನಾನು ಬೇರೆ ಯಾವುದನ್ನು ಇದು ಮಾಡಲ್ಲ. ಇದನ್ನು ಎತ್ಕೊಂಡು ಹೋಗ್ಬಿಡ್ತೀನಿ. ಸನ್ಸ್ಕ್ರೀನ್ ಐಲೈನರ್ ಇದರಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತೀನಿ ಅಷ್ಟೇ. ಇಲ್ಲ ಅಂದರೆ ಅದು ಫಂಕ್ಷನ್ಸ್ ಏನಾದರೂ ಇದ್ದರೆ, ರೀಲ್ಸ್ ಏನಾದರೂ ಮಾಡಬೇಕಂದ್ರೆ ಮಾತ್ರ. ಇಲ್ಲಾಂದರೆ ಇದು ಇಲ್ಲ, ಬರೀ ಒಂದು ಸನ್ಸ್ಕ್ರೀನು, ಐಲೈನರು, ಸ್ಟಿಕ್. ಸೊ ಇದನ್ನ ಮೇಲೆ ಇಕ್ಕಿದ್ದೀನಿ. ಅಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಫಂಕ್ಷನ್ಸು, ರೀಲ್ಸು ಏನಾದರೂ ಮಾಡಬೇಕಂದ್ರೆ ಮಾತ್ರ. ಅದನ್ನೂ ಬಾಕ್ಸಸ್ ಇದೆ, ಮುಂದಕ್ಕೆ ಅದನ್ನ ಯೂಟಿಲೈಸ್ ಮಾಡ್ಕೋತೀನಿ, ಆವಾಗ ತೋರಿಸ್ತೀನಿ. ಇದರಲ್ಲೆಲ್ಲ ಈ ಥರ ಬ್ಯಾಂಗಲ್ಸು, ಈ ಥರದ್ದು. ಯಾವಾಗ ಕಾಲ್ ಮಾಡ್ತಾನೆ ಈ ಥರ ಬ್ಯಾಂಗಲ್ಸು. ಇದು ತುಂಬ ಚೆನ್ನಾಗಿ ಇಷ್ಟ ಆಯ್ತು. ಇದು ಈ ಥರ ಮತ್ತು ಇದು ನೋಡಿ ಬೋ ಥರ ಕ್ಲಿಪ್ಪು. ಇದು ಸ್ಪೆಕ್ಸ್ ಥರ ಕ್ಲಿಪ್ಪು. ಇದೊಂಥರ ಬ್ಯಾಂಗಲ್ಲು. ಇಲ್ಲೆಲ್ಲ ಸೇಫ್ಟಿ ಪಿನ್ಸ್ ಐತೆ. ಮತ್ತು ಇಯರಿಂಗೂ ನನಗೆ ಜಾಸ್ತಿ ಇಷ್ಟ ಆಯಿತು. ಈ ವಾಲ್ಯ ನೋಡಿ ಹೆಂಗೈತಿ, ಎಷ್ಟು ಚೆನ್ನಾಗೈತಿ. ಇದು ಚೆನ್ನಾಗೈತೆ ಫ್ರೆಂಡ್ಸಿ. ನನ್ನ ಕಿವಿಗೆ ಇಟ್ಟು ದೊಡ್ಡದು ಬರುತ್ತೆ, ಬಟ್ ಸಾಕಾಗಿದೆ ಇದು. ಇದು ಉಮಾ ಗೋಲ್ಡು. ಮತ್ತು ಇದಕ್ಕೆ ಕುತ್ಕೋತೀನಿ. ಇದು ನೇಲ್ ಪಾಲಿಶ್ ರಿಮೂವರು. ಇನ್ನೂ ಯೂಸ್ ಮಾಡಿಲ್ಲ. ನಾನು ಅಷ್ಟು ಹಚ್ಚಕ್ಕೆ ಹೋಗಲ್ಲ, ಅದಕ್ಕೆ ಯೂಸ್ ಮಾಡಿಲ್ಲ. ಇದೆಲ್ಲ ಉಮಾ ಗೋಲ್ಡೆ ಇಟ್ಟಿರೋದಿಲ್ಲಿ. ಮತ್ತು ಇಲ್ಲಿ ಬಂದು ಇದು ಲ್ಯಾಶಸ್ಗೆ ಇದು ಮಾಡೋದು, ಪ್ರೆಸ್ ಮಾಡೋದು. ಮತ್ತು ಇದು ನೋಸಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದ್ದರೆ ಅದನ್ನ ರಿಮೂವ್ ಮಾಡೋಕ್ಕೆ. ಇನ್ನು ಸ್ವಲ್ಪ ಇದಷ್ಟೇ ಇದು. ಮತ್ತು ಇದು ಅವನದು ಕೋಮು. ಮತ್ತು ಇದು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ, ಅಂದರೆ ಒಂದು 4% ಖಾಲಿ ಮಾಡಿದ್ದೀನಿ. ತುಂಬ ಯೂಸ್ಫುಲ್. ಒಂದು ಸರಿ ತೊಗೊಂಡ್ರೆ ತುಂಬ ದಿನ ಬಾಳಿಕೆಗೆ ಬರುತ್ತಿದ್ದು. ಅಂದರೆ
ಮೇಕಪ್ ಏನಾದರೂ ಮಾಡಿಕೊಂಡ್ರೆ ಏನೇ ಆಗಲಿ ಡರ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ಬೆಸ್ಟ್ ಒನ್ನು. ಇದು ನೋಡಿ ಬ್ಯಾಂಗಲ್ ಚೆನ್ನಾಗಿದೆ. ಮತ್ತು ಇದೊಂದು ಚೈನ್ ಸೆಟ್ಟು. ಇದೊಂದು ಚೈನ್ ಸೆಟ್ಟು ಚೆನ್ನಾಗಿದೆಲ್ಲ. ಇವೆರಡು ನಾನು ಇನ್ನೂ ಯೂಸ್ ಮಾಡಿಲ್ಲ, ಮಾಡಬೇಕೀಗ. ಇವಾಗಾದರೂ ರೀಲ್ಸ್ಗೆಲ್ಲ ಹಾಕ್ಕೊಂಡು ಯೂಸ್ ಮಾಡಬೇಕು. ಯಾವಾಗಾದರೂ ಎಲ್ಲಾದರೂ ಕೇಕ್ ಶೋದಲ್ಲೇ ಸ್ವಲ್ಪ ಜಾಸ್ತಿ ತೊಗೊಳೋದು ನಾನು. ನೋಡಿ ನೋಡಿ ತಗೋತೀನಿ, ಅದು ಬೇಕು ಅಂದಾಗ ಯೂಸ್ ಮಾಡೋಕ್ಕೆ. ಇದೊಂಥರ ಮಿನಿ ಟೂರ್ ಆಯಿತು. ಮಿನಿ ಟೂರ್ ಏನು ಫುಲ್ ಟೂರೇ ಮಾಡಿಬಿಟ್ಟೆ. ಸ್ವಲ್ಪ ಜರುಗು ಫ್ರೆಂಡ್ಸಿ, ಒಂದು ಸ್ವಲ್ಪ ಜರುಗು, ಇದು ವೀಡಿಯೋ ಮಾಡಿಬಿಡ್ತೀನಿ. ಮತ್ತು ಗೈಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಇನ್ನು ಲಾಸ್ಟ್ ಡ್ರೈಯರ್ ಯಾಕೆ ಸುಮ್ಮನೆ. ಇದರಲ್ಲಿ ಬ್ಯಾಂಗಲ್ಸ್ ಇದೆ. ಎಲ್ಲಾದರೂ ಮದುವೆ ಫಂಕ್ಷನ್ಸ್ ಎಲ್ಲ ಇದ್ದಾಗ ಎಲ್ಲದಲ್ಲೂ ಬಳೆಶಾಸ್ತ್ರದಲ್ಲಿ ಬಳೆಗಳು ಹಾಕ್ಕೊಂಡು ಎಲ್ಲ ಇದರಲ್ಲಿ ಇಕ್ಕಿದ್ದೀನಿ. ಬಟ್ ನಂಗೆ ಕೈ ತುಂಬ ಬಳೆಗಳು ಹಾಕ್ಕೊಳ್ಳೋಕೆ ಇಷ್ಟ, ಬಟ್ ಎವ್ರಿ ಟೈಮ್ ಹಾಕ್ಕೊಳಕ್ಕಾಗಲ್ಲ. ಮತ್ತು ಇದರಲ್ಲಿ ಬಂದುಬಿಟ್ಟು ನೇಲ್ ಪಾಲಿಷಸ್ ಇದೆ, ಇದು ತೋರಿಸ್ತೀನಿ. ಯಾವುದೇ ಬಾಕ್ಸ್ಗಳು ಸಿಕ್ಕಿದ್ರೆ ಎಲ್ಲ ಬಾಕ್ಸನ್ನು ಈ ಥರ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ, ಈ ಥರ ಯೂಸ್ಫುಲ್ ಆಗುತ್ತೆ ಅಂತ. ಇದೆಲ್ಲ ಸ್ವಲ್ಪ ಹಳೇದು ನೇಲ್ ಪಾಲಿಷಸ್ಸು, ಎಲ್ಲ ಜುಡಿಯೋದೇ ಜಾಸ್ತಿ ಇರೋದು. ಮತ್ತು ಈ ನೇಲ್ ಪಾಲಿಷಸ್ಸು ಚೆನ್ನಾಗಿದೆ. ಮತ್ತು ಈ ಡಬ್ಬ ಬಂದುಬಿಟ್ಟು ನಾನು ತಮಿಳ್ನಾಡಲ್ಲಿ ಹೋದಾಗ ಇಸ್ಕೊಂಡಿದ್ದೆ, ಚಿಕ್ಕ ಚಿಕ್ಕ ಡಬ್ಬ. ಏನಕ್ಕೆ ಎಲ್ಲಾದರೂ ಟ್ರಿಪ್ ಹೋದಾಗ ಎಲ್ಲನೂ ಶಾಂಪೂ ಎಲ್ಲನೂ ಕ್ಯಾರಿ ಮಾಡೋಕ್ಕಾಗಲ್ಲಲ್ಲ, ದೊಡ್ಡ ದೊಡ್ಡ ಬಾಟ್ಲು. ಅದಕ್ಕೆ ಈ ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಟೈಟಾಗೂ ಇರುತ್ತೆ, ಚೆಲ್ಲೋದು ಇಲ್ಲ. ಮತ್ತು ನಮ್ಮಿಬ್ಬರಿಗೆ ಫೇಸ್ ವಾಶು, ಶಾಂಪೂ ಎಲ್ಲ ಸಪ್ರೇಟ್ ಇಡ್ಬೋದು ಅಂತ. ಯಾಕಂದರೆ ಎವ್ರಿ ಟೈಮು ಅಲ್ಲಿ ಅಂಗಡಿಗಳಿರ್ತವೆ, ತಗೊಳ್ಳೋಣ ಅಂತ ಇರಲ್ವಲ್ಲ, ಇದರಲ್ಲಿ ಹಾಕ್ಕೊಂಡು ಹೋದರೆ ಆಯಿತು. ಬಟ್ ಫಾರಿನ್ಗೆಲ್ಲ ಹೋದರೆ ತಗೊಳಕ್ಕಾಗಲ್ಲ, ಅದೆಲ್ಲ ಶಾಂಪೂ ಎಲ್ಲ ಅಲೋ ಇರಲ್ಲ ಫ್ಲೈಟಲ್ಲಿ. ನಾವಿನ್ನೂ ಫಾರಿನ್ಗೆ ಹೋಗಿಲ್ಲ, ಹೋದಾಗ. ಯಾಕಂದರೆ ಇಲ್ಲೂ ನಾರ್ಮಲ್ ಆಗೂ ಮನಾಲಿಗೆ ಹೋದಾಗೂ ನೋಡಿದ್ರೆ ತಾನೆ ಶಾಂಪೂ ಎಲ್ಲ ಅಲೋ ಮಾಡಿಲ್ಲ ತಾನೆ. ಶಾಂಪೂನ ಏನೋ ಗೊತ್ತಿಲ್ಲ, ಅಲೋ ಮಾಡೋಂಗಿಲ್ಲ ಅನ್ಕೊತೀನಿ, ಅಲೋ ಮಾಡೋದಿಲ್ಲ. ಮತ್ತು ಇದೊಂದು ಕ್ಯೂಟ್ ಚೈನು. ಇವೆಲ್ಲ ವೇರ್ ಮಾಡಿದಾಗ ಒಂದೊಂದೇ ತೋರಿಸ್ತೀನಿ. ಇದು ಮೀಶೋದಲ್ಲ ಆವಾಗ ತೊಗೊಂಡಿದ್ದು ಪೌಚು. ಇದರಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಿಲ್ಲ, ಮೀಶೋದೇ ಅಂದ್ಕೊತೀನಿ. ಮೀಶೋದ ಇಲ್ಲ ಡಿಮಾರ್ಟೋ ಗೊತ್ತಿಲ್ಲ, ಅಲ್ಲೆಲ್ಲ ತೊಗೊಂಡಿದ್ದು. ಇದರಲ್ಲೂ ಐ ಪ್ಯಾಲೆಟ್ ಇದೆ, ಲ್ಯಾಶಸ್ ಇದೆ. ಲ್ಯಾಶಸ್ಸು ಮತ್ತು ಥರ ಸಣ್ಣ ಪುಟ್ಟದ್ದು ಆಯಿತು, ಕಣ್ಣಿಗೆ ಯೂಸ್ ಮಾಡೋದೆಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಹೇರ್ಗೆ ಹಾಕೋ ಥರದ್ದು. ಮತ್ತು ಇದು ನಿಮಗೆ ಚಿಕ್ಕ ವಯಸ್ಸಲ್ಲಿ ನೆನಪಾಯ್ತಾ, ಜಡೆಗೆ ಫುಲ್ಲು ಎಡ್ಜಲ್ಲಿ ಹಾಕೊತಾ ಇದ್ದೆ ಈ ಥರ 3 ಗುಂಡು, ಅದು ಇದರಲ್ಲಿ ಆ ಥರದ್ದೆಲ್ಲ ಇದೆ. ಬಾಕ್ಸ್ ಬಿಟ್ಬಿಟ್ಟು ಇದೂ ಆನಂದ್ ಸ್ವೀಟ್ ಬಾಕ್ಸ್ ಅದದ್ದು ನೋಡಿ, ಎಲ್ಲ ಇದ್ದಾಗ ಇಟ್ಕೊಂಡಿದ್ದೀನಿ. ಕ್ಲಿಪ್ಸು ಮತ್ತು ಇದರಲ್ಲಿ ಚೈನ್ಸ್ ಇದೆ. ಇದು ಚಿಕ್ಕ ಚಿಕ್ಕದು ಪೀಸು, ಚಿಕ್ಕ ಪೀಸ್ ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಅವಾಗ ತೊಗೊಂಡಿದ್ದು. ಬಟ್ ಮೆಮೊರೀಸ್ಗೆ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇದೊಂದು ಲಾಂಗ್ ಚೈನ್ ಥರ ಮಾಡರ್ನ್ಗೆ ಮಾಡುವ ಕ್ಲಿಪ್ಸ್ ಎಲ್ಲ ಇಕ್ಕಿದ್ದೀನಿ ಇದರಲ್ಲಿ. ಈ ರೋಲಿ ಒಂದೊಂದು ರೋಲು ಒಂದೊಂದು ಇಕ್ಕಿದ್ದೀನಿ. ಮತ್ತು ಇದು ಬೆಳ್ಳಿದು ಕಾಲ್ಗೆಜ್ಜೆ. ಇದರಲ್ಲೆಲ್ಲ ಈ ಥರ ಜುಮ್ಕಾದು ಇಯರಿಂಗ್ ಸೆಟ್ಟು, ಇಲ್ಲೆಲ್ಲ ಕ್ಲಿಪ್ಸು, ಇಲ್ಲೆಲ್ಲ ರಬ್ಬರ್ ಬ್ಯಾಂಡ್ಸ್. ಇಲ್ಲಿ ಜಾಸ್ತಿ ಇತ್ತು, ಎಲ್ಲ ಯೂಸ್ ಮಾಡಿ ಖಾಲಿ ಇತ್ತು. ಈ ಥರ ಎಲ್ಲ ಕೈಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದು ಆನಂದ್. ಈ ಥರದ್ದು ಎಷ್ಟೋ ಬಾಕ್ಸ್ಗಳೈತೆ, ನೆಕ್ಸ್ಟ್ ಟೈಮು ಸ್ಟೋರ್ ಮಾಡಿದಾಗ ನಾನು ಹಂಗೆ ತೋರಿಸ್ತೀನಿ. ಮತ್ತು ಈ ಜ್ಯುವೆಲ್ರಿ,
ಇದು ಅವಾಗ ಒಂದು ಯಾವುದೋ ಇದಕ್ಕೆ ತೊಗೊಂಡಿದ್ದು ಆವಾಗ ಚಿಕ್ಕ ವಯಸ್ಸಲ್ಲಿ. ಇವಾಗಿದ್ದು ಏನೋ ಹೆವಿ ಅನ್ನೋ ಫೀಲ್ ಆಗುತ್ತೆ. ಬಟ್ ಥಿಂಕ್ ಮಾಡಿ ಕ್ಲೀನಾಗಿ ಸ್ಟೈಲ್ ಮಾಡಿದ್ರೆ ಮಾಡ್ಬೋದು ಇದರಲ್ಲಿ. ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಮತ್ತು ಇದು ನಾನು ಫಸ್ಟು ಒಂದು ಶೂಟಿಂಗೆಲ್ಲ ಹೋಗ್ತಾ ಇದ್ದಾಗ ಒಂದು ಮೂವಿಲಿ ಒಂದು ತಾತ ನನಗೆ ಗಿಫ್ಟ್ ಕೊಟ್ಟಿದ್ದಿದ್ದು. ಅವರು ಮುಸ್ಲಿಮ್ ಏನೋ ಗೊತ್ತಿಲ್ಲ, ಆವಾಗ ಅವರು ಇದು ಕೊಟ್ಟಿದ್ದು ಚೈನ್ ಸೆಟ್ಟು. ಹೆವಿ ಗ್ರ್ಯಾಂಡಾಗಿದೆ. ನಾನು ಇದ್ದವರೆಗೂ ಯೂಸ್ ಮಾಡಿಲ್ಲ, ಬಟ್ ನೆನಪಿಗೆ ಇಟ್ಕೊಂಡಿದ್ದೀನಿ. ಪ್ಲಸ್ ಮತ್ತು ಇದು ಶಿವಾಜಿನಗರಲ್ಲಿ ಹಬ್ಬ ಇದ್ದಾಗ ತೊಗೊಂಡಿದ್ದು, ಫೀಸ್ಟ್ ಇದ್ದಾಗ. ಎಷ್ಟು ಚೆನ್ನಾಗಿದೆ. ನಾನು ನಮ್ಮಕ್ಕ ರೆಡ್ ಗ್ರೀನು 2 ಥರ ತೊಗೊಂಡಿದ್ದು. 100 ರೂಪೀಸ್ ಏನೋ ಒಂದು. ಇದೆಲ್ಲ ಇನ್ನೂ ಯೂಸ್ ಮಾಡಿಲ್ಲ ಗೆಸ್ ಮಾಡಬೇಕು. ಚೆನ್ನಾಗಿದೆ ಇದು, ಒಳ್ಳೆ ವೀಡಿಯೋ ಶೂಟ್ಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡಬೇಕು. ಎರಡೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ವಾಲೆ ಇಲ್ಲ, ವಾಲೆ ಮಾತ್ರ ನಾನು ಸೆಟ್ ಮಾಡಿ ಹಾಕ್ಕೋಬೇಕು. ಯೂಸ್ ಮಾಡದೇ ಇರೋದನ್ನು ತುಂಬ ಇದೆ, ಟ್ರೈ ಮಾಡಬೇಕೆಲ್ಲ. ಇನ್ನೂ ತುಂಬ ಇದೆ ಅಲ್ಲಲ್ಲೇ. ನಾನು ಯಾವಾಗಾದರೂ ನಿಮಗೆ ತೋರಿಸ್ತೀನಿ, ಆಯಿತಾ ಗೈಸ್. ಇನ್ನೊಂದು ಮರ್ತುಬಿಟ್ಟೆ, ಇದು ನನ್ನ ಫೇವ್ರೇಟು. ಇದು ಏನಾಯಿತು, ನನಗೆ ಬ್ಲೆಂಡರು ಮತ್ತು ಈ ಬ್ಯಾಂಗಲ್ಸ್ ನೋಡಿ. ಇದು ಮೀಶೋದಲ್ಲಿ ಇಸ್ಕೊಂಡಿದ್ದು 200 ರೂಪಾಯಿನ ಬಾಕ್ಸು. ನನ್ನ ಫೇವ್ರೆಟ್ ಇದು ಬ್ಯಾಂಗಲ್ಸ್ ಸೆಟ್ ಮಾಡ್ಕೊಂಡಿರೋದು ನಾನು. ಇದು ನನ್ನ ಮದುವೆದು ಆ್ಯಕ್ಚುಲಿ. ಇದೆಲ್ಲ ಈ ಗೋಲ್ಡೆಲ್ಲ ಇದ್ರದ್ದು. ಇದು ನನ್ನ ಮದುವೆದಿದು, ರಿಸೆಪ್ಷನ್ದು. ಅದನ್ನು ಇದಕ್ಕೆ ಸೇರಿಸಿ ಹಾಕ್ಕೊಂಡಿದ್ದೀನಿ. ಇದನ್ನ ಯಾವುದಕ್ಕೆ ಹಾಕಲಿ ಸಖತ್ತಾಗಿ ಮ್ಯಾಚ್ ಆಗಿ ನೋಡಿ. ಇದೇ ಹೈಲೈಟಾಗಿ ಕಾಣಿಸ್ತೈತಿ. ಇದನ್ನು ಇದಕ್ಕೆ ಹಾಕಿದ್ರೂ ಇದು ಹೈಲೈಟಾಗಿ ಕಾಣುತ್ತೆ. ನನ್ನ ಫೇವ್ರೆಟ್ ಅಂದರೆ ಇದು ಹಿಂಗೆ ಜುಮ್ಕಾ ಥರ ಇರುತ್ತೆ, ಹಾಕ್ಕೊಂಡಾಗ ಸಾಕಾಗಿರುತ್ತೆ. ಮತ್ತು ಇದೆಲ್ಲ ಒಂದೊಂದು ಸೆಟ್ ಇದು ಬ್ಯಾಂಗಲು ಎಲ್ಲೂ ಮಿಸ್ ಆಗಬಾರ್ದು ಅಂತ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡ್ರೂ ಇದು ಸಖತ್ತಾಗಿರುತ್ತೆ ಮ್ಯಾಚಿಂಗು. ಇದು ಈ ಗೋಲ್ಡು, ಇದು ಇಷ್ಟು ರಿಸೆಪ್ಷನ್ದು. ಇದು ನನ್ನದು ಎಂಗೇಜ್ಮೆಂಟ್ದು ಬಳೆಗಳು ಇಷ್ಟು. ಇದೂ ಸ್ವಲ್ಪ ಎಂಗೇಜ್ಮೆಂಟ್ದು ಚೆನ್ನಾಗಿತ್ತು, ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೀವು ಬೇಕಾದ್ರೆ ಹೋಗಿ ಮೀಶೋದಲ್ಲಿ ಚೆಕ್ ಮಾಡಿ, ಆರಾಮಾಗಿ ಸೆಟ್ ಮಾಡ್ಕೊಬೋದು. ಇನ್ನೂ ಬಳೆಗಳು ಬೇಜಾನಿದೆ. ನಾನು ಯಾವಾಗಾದರೂ ನಿಮಗೆ ಫ್ರೀಯಾಗಿ ಕೂತು ಎಲ್ಲ ತೋರಿಸ್ತೀನಿ. ಇದು ಸುಮ್ಮನೆ ನಾನು ಪ್ಲ್ಯಾನ್ ಮಾಡಿರಲಿಲ್ಲ, ಸುಮ್ಮನೆ ನಾರ್ಮಲಾಗಿ ಒಂದು ಮಿನಿ ಟೂರ್ ಥರ ಮಾಡಿಬಿಟ್ಟೆ. ಇಕ್ಬಿಡು. ಅದು ಬಾಕ್ಸು ಬೇರೆ ಇದು ಮಾಡಬೇಕು, ಅದು ತುಂಬ ಹಳೇದಾಗ್ಬಿಟ್ಟೈತೆ. ಅದು ಹೇರ್ ಸ್ಟ್ರೈಟ್ನಿಂಗ್ದು ಬಾಕ್ಸ್. ಏನೋ ಧ್ಯಾನ ಮಾಡ್ತಾಯಿದ್ಯಾ? ಸೀರಿಯಸ್ಸಾಗಿ ಕೆಲಸ ಮಾಡ್ತಾವನೆ. ಸರಿ ಗಾಯ್ಸ್, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಡೀಶ್ ಯಾಕೆ ಮೇಲೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ? ಗೈಸ್, ನಮ್ಮ ಮನೇಲಿ ಅಂದರೆ ಸಖತ್ ಫೇವ್ರೆಟ್ ಸ್ಪಾಟ್ ಅಂದರೆ ಇದೆ ನನಗೆ. ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ವ್ಯೂ ನೋಡೋದು. ಒಂದೊಂದು ಸರಿ ಒಂದೊಂದು ಥರ ವ್ಯೂ ಇರುತ್ತೆ. ನನಗೆ ಸಖತ್ ಇಷ್ಟ. ಇಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ. ನೋಡಿ, ನೀರು ದೂರ ಕಾಣಿಸ್ತೈತಾ? ಅಂದರೆ ಫೋನಲ್ಲಿ ಕಾಣಿಸ್ತಾ ಇಲ್ಲ, ಡೈರೆಕ್ಟಾಗಿ ಹತ್ರನೇ ಐತೆ. ಇಲ್ಲಿ ದೂರ ಐತೆ ನೋಡಿ. ಅಂದರೆ ನೈಟ್ ಈವ್ನಿಂಗ್ ಟೈಮಲ್ಲಿ ಫುಲ್ಲು ಮಾರ್ನಿಂಗ್ ಟೈಮಲ್ಲೆಲ್ಲ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ವ್ಯೂ. ಆ ನೀರು ಹತ್ರ ಎಲ್ಲ ನಾವು ಹಂಗೆ ಒಂದೊಂದು ಸರಿ ವಾಕ್ ಹೋಗೋದು, ಆ ಕಡೆ ಹೋಗಿ ಹಾಗೆ ಹೋಗ್ತೀರಿ.